ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ರಸಗುಲ್ಲ ಅಂತಾರಲ್ಲ, ಇದು ಅದೇ ರೀತಿ ಬರುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಒಂದು ಸ್ವೀಟ್ ಅನ್ಬೋದು. ನಡೀರಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಫಸ್ಟು ಒಂದು ಕಪ್ ಮೈದಾ ಹಿಟ್ಟು, ಹಾಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅಡಿಗೆ ಸೋಡಾ ಹಾಕ್ತಾಯಿದ್ದೀನಿ. ಹಾಗೆ ನಾನು ಇಲ್ಲಿ ನನ್ನ ಹತ್ರ ಆರೆಂಜ್ ಕಲರ್ ಇತ್ತು, ಅದಕ್ಕೆ ನಾನು ಆರೆಂಜ್ ಕಲರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕೆಂಪು ಕಲರ್ ಹಾಕಿದರೆ ಸೇಮು ರಸಗುಲ್ಲ ಥರನೇ ಕಾಣಿಸುತ್ತೆ. ನಾನು ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿನೂ ಅಲ್ಲ ಮೆತ್ತಗೂ ಅಲ್ಲ, ಆ ರೀತಿ ಹದವಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಸಾಫ್ಟಾಗಿ. ನಾನು ಇದನ್ನು ಸ್ವಲ್ಪ ಹೊತ್ತು ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ನಾದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಪ್ಲೀಸ್ ನೀವು ನಮ್ಮ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಆನ್ ಮಾಡಿ. ನಾನು ಯಾವುದೇ ರೀತಿಯ ವೀಡಿಯೋಸ್ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನಾನಿಲ್ಲಿ ನೆಕ್ಸ್ಟು ಒಂದು ಪಾತ್ರೆಗೆ 1 ಕಪ್ಪು ಸಕ್ಕರೆ ಹಾಗೂ ಅರ್ಧ ಕಪ್ಗಿಂತ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಕ್ಕರೆ ಪಾಕನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಈ ಸಕ್ಕರೆ ಪಾಕಾಗೆ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಗೆ ಸ್ವಲ್ಪ ನಿಂಬೆಹಣ್ಣನ್ನು ಜ್ಯೂಸನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಸಕ್ಕರೆ ಪಾಕ ಚೆನ್ನಾಗಿ ಕುದಿದೆ. ಪ್ಲೀಸ್ ಫ್ರೆಂಡ್ಸ್, ಒಂದು ವಿಡಿಯೋಗೆ ಲೈಕ್ ಬಟನ್ನ ಕೊಡಿ. ಹಾಗೆ ಒಂದು ಕಾಮೆಂಟ್ನಲ್ಲಿ ಹೇಗೆ ಬಂತು ಅಂತ ಕಾಮೆಂಟ್ನಲ್ಲಿ ಬರೀರಿ. ನೋಡಿ, ಇದನ್ನು ಸ್ವಲ್ಪ ಈ ಹಿಟ್ಟನ್ನು ಸಾಫ್ಟಾಗಿ ಕೈಯಿಂದ ನಾದ್ಕೋಬೇಕು. ಸಾಫ್ಟಾಗಿ ನಾದ್ಕೊಂಡ್ಬಿಟ್ಟು ಒಂದು ಚಪಾತಿ ಥರ ಇದನ್ನು ನಾದ್ಕೊಂಡು ಸ್ವಲ್ಪ ದಪ್ಪ ಇರಬೇಕು. ಅದು ಒಂದು ಅರ್ಧ ಇಂಚ್ಗಿಂತ ಸ್ವಲ್ಪ ಕಡಿಮೆ ದಪ್ಪ ಥರ, ಈ ರೀತಿ ಇಷ್ಟು ದಪ್ಪ ಇರಬೇಕು. ಅದನ್ನು ನಾದ್ಕೊಂಡ್ಬಿಟ್ಟು ನಾನು ಇಲ್ಲಿ ಡಬ್ಬಿನ ತೊಗೊಂಡ್ಬಿಟ್ಟು ಒಂದು ರೌಂಡ್ ಶೇಪಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಉಳಿದಿರೋ ಹಿಟ್ಟನ್ನು ಮತ್ತೆ ಚಪಾತಿ ಥರ ನಾದ್ಕೊಂಡು ಈ ರೀತಿ ಶೇಪ್ ಕೊಡಿ. ಚೆನ್ನಾಗಿ ಬರುತ್ತೆ ಇದು. ನೋಡಿ, ಈ ರೀತಿ ನಾನು ತಗೊಂಡಿದ್ದೀನಿ. ಹಾಗೆ ಉಳಿದ ಹಿಟ್ಟಲಿಂದ ಮತ್ತು ಈ ರೀತಿ ರೌಂಡ್ ಥರ ಮಾಡಿ ಸ್ವಲ್ಪ ದಪ್ಪ ಚಪಾತಿನ ನಾದ್ಕೊಂಡು ಮತ್ತೆ ಕಟ್ ಮಾಡಿಕೊಂಡ್ರೆ ನಮಗೆ ರಸಗುಲ್ಲ ಥರ ಪರ್ಫೆಕ್ಟಾಗಿ ಬರುತ್ತೆ. ನೀವಿಲ್ಲಿ ಕೆಂಪು ಕಲರ್ ಇದ್ದರೆ ಯೂಸ್ ಮಾಡಿ, ಚೆನ್ನಾಗಿ ಸೇಮ್ ರಸಗುಲ್ಲ ಥರನೇ ಕಾಣಿಸುತ್ತೆ. ನಾನಿಲ್ಲಿ ಆರೆಂಜ್ ಹಾಕಿದ್ದೀನಿ. ಅದೇ ರೀತಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ನೆಕ್ಸ್ಟು ಎಣ್ಣೆನ ಕಾಯಲಿಕ್ಕೆ ಇಡ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಹಾಕಿ ಚೆನ್ನಾಗಿ ಕರಿಬೇಕು. ಕರಿದ ಮೇಲೆ ಸ್ವಲ್ಪ ನಮ್ಮ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇದ್ದರೆ ಅದರಲ್ಲೇ ಹಿಂದೆಯೇ ನಾವು ಈ ರಸಗುಲ್ಲನ ಅದರಲ್ಲಿ ಹಾಕ್ಬೋದು. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಮಾಡಿ ನೋಡಿ. ಕಡಿಮೆ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಫುಲ್ ಫ್ಲೇಮಲ್ಲಿ ಇಟ್ಟರೆ ಸುಟ್ಟೋಗ್ಬಿಡುತ್ತೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನಾನು ಹಿಂದೆಯೇ ಈ ಸಕ್ಕರೆ ಪಾಕದಲ್ಲಿ ಹಾಕ್ಕೊತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ, ಹಾಗೆ ನಾನು ಎಲ್ಲ ರಸಗುಲ್ಲನ ಈ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇದಕ್ಕೆ ರೆಡ್ ಕಲರ್ ಇದ್ದಿದ್ರೆ ಸೇಮ್ ರಸಗುಲ್ಲ ಥರನೇ ಕಾಣೋದು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟಲ್ಲಿ ಬರೆಯೋದನ್ನು ಮರಿಬೇಡಿ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.